ಹಾಯ್ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಮೆಹಬೂಬ್ ರಾಜು ಮಾತಾಡ್ತಾ ಇರೋದು. ಇವತ್ತಿನ ವಿಷಯ ಏನಪ್ಪ ಅಂದರೆ, ನಾನು ನನ್ನ ತಮ್ಮ ಒಂದೇ ಬೇರೆ ವ್ಯಾಪಾರಕ್ಕೆ ಹೋಗ್ತಾ ಇದ್ದೀವಿ. ಅವ್ರು ನೋಡಿದ್ರೆ ನೆಲಮಂಗಲ ರೋಡ್ ಕಡೆ ಹೋಗ್ತಾ ಇದ್ದಾನೆ, ನಾನು ನೋಡಿದ್ರೆ ತಾವರೆಕೆರೆ ಮಾಗಡಿ ರೋಡ್ಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ಹೋಯ್ತಾ ಇದ್ದೆ ಫ್ರೆಂಡ್ಸ್, ಗಾಡಿನ ನಿಧಾನಾಗಿ ಓಡಿಸ್ಕೊಂಡು ಸ್ಪೀಡಲ್ಲಿ ಮೂವ್ ಮಾಡ್ಕೊತ ಹೋಯ್ತಾ ಇದ್ದೆ ಫ್ರೆಂಡ್ಸ್. ಅಷ್ಟರಲ್ಲೇ ಡೀಸೆಲ್ ಕಮ್ಮಿ ಬೇರೆ ಇತ್ತು. ಪೆಟ್ರೋಲ್ ಬಂಕ್ಗೆ ನಾನು ಹೋದೆ ಗುರು. ಪ್ಯಾಸೆಂಜರ್ ಆಟೋನ ಹಂಗೆ ಇಳಿಸ್ಬಿಟ್ಟು ನೋಡ್ಲು ಮಾಡಿಬಿಟ್ಟು ಹಂಗೆ ಇಟ್ಕೊಂತಿದ್ರು ಅಣ್ಣವರು. ನೋಡ್ಪ ಗಾಡಿ ಹಿಂದೆನೇ ಬರ್ತಾಯಿತ್ತು. ಎಂಟ ಕೂಗಿದ್ರೆ ಆರನ್ ಮಾಡಿದ್ರೆ ಅಣ್ಣ ಬಿರೋಕ್ ಕೊಡ್ತು ತಗೊಂಡು ಮುಂದೆ ಆಗಿದ್ರು ಗುರು. ಆಗಿದ್ಮೇಲೆ ಮುಂದೆ ಹೋಗಿ ಹೇಳ್ತೀನಿ, ಅಣ್ಣ ಹುಷಾರಣ, ಆ ಥರ ಎಲ್ಲ ನೋಡ್ಕೊಬೇಡಿ, ಗಾಡಿ ಗೇರಲ್ಲಿ ಹಾಕ್ರಿ ಅಂತ. ಅಷ್ಟರಲ್ಲೇ 500 ರೂಪಾಯಿ ಡೀಸೆಲ್ ಹಾಕ್ರಿ ಅಂತ ಅಣ್ಣ ಪೆಟ್ರೋಲ್ ಬಂಕ್ ಅಣ್ಣವ್ರಿಗೆ ಹೇಳಿದೆ. 500 ರೂಪಾಯಿ ಡೀಸೆಲ್ ಹಾಕ್ದಾಗರು ಅಂತ ಹಾಕ್ದಾಗರು 500 ರೂಪಾಯಿ ಡೀಸೆಲ್ ಹಾಕಿದ್ಮೇಲೆ ಅಷ್ಟರಲ್ಲೇ ನಾನು ಆ ಪೆಟ್ರೋಲ್ ಬಂಕ್ ಬಿಟ್ಟು ಮುಂದೆ ಬರ್ತೀನಿ ಗುರು. ಮುಂದೆ ಬಂದಿದ್ಮೇಲೆ ರಾಮವಳ್ಳಿ ಕಡೆ ಹೋಗ್ಬೇಕಿತ್ತಲ್ವ, ರಾಮವಳ್ಳಿಗೆ ಬಂದ್ಬಿಟ್ಟೆ ಗುರು. ಅಲ್ಲಿ ಒಂದು ದೇವಸ್ಥಾನ ಇತ್ತು ಫ್ರೆಂಡ್ಸ್. ಅಲ್ಲಿ ದೇವಸ್ಥಾನ ಪಕ್ಕ ಐಟಮ್ ಜೋಡ್ಸೋಕ್ಕೆ ಗಾಡಿನ ನಿಲ್ಲಿಸಿದೆ ಗುರು. ಐಟಮ್ ಬೇರೆ ಕಮ್ಮಿ ಇತ್ತು. ನಮ್ಮ ವೈಫ್ಗೆ ಅಕ್ಕವ್ರು ಫೋನ್ ಮಾಡಿಬಿಟ್ಟು ಇಷ್ಟು ಟಬ್ ತಗೊಂಬ ಅಂತ ಫೋನ್ ಮಾಡಿದ್ರು. ಅದಕ್ಕೆ ಅಂತ ಅಷ್ಟು ಟಬ್ ಇಟ್ಟಿದ್ದೆ ಗುರು ಅವ್ರಿಗೋಸ್ಕರ. ಅಷ್ಟರಲ್ಲೇ ನಮ್ಮ ವೈಫ್ ಮತ್ತೆ ಎತ್ಕೊಂಬಂದ್ಬಿಟ್ರು. ಏನಾಯ್ತು ಅಂತ ಕೇಳಿದೆ. ಅಲ್ಲಿ ಯಾರು ಇಲ್ಲೇ ಇಲ್ವಾ, ಎಲ್ಲಿ ಫೋನ್ ಮಾಡಿ ಕರೆ ಕಳಿಸ್ತವ್ರೆ ಗೊತ್ತೇ ಇಲ್ಲ ಅಂತ ಹೇಳಿದ್ರು. ನೀನು ಕೊಟ್ಬಾರಪ್ಪ ಅಂದರು. ಅದಕ್ಕೆ ನಾನು ಜಲ್ದಿ ಅವ್ರಿಗೆ ಐಟಮನ್ನು ಜೋಡಿಸ್ಬಿಟ್ಟು ಕೊಟ್ಬಿಟ್ಟೆ. ಅವ್ರು ಹೋದ್ರು ವ್ಯಾಪಾರಕ್ಕೆ. ಈ ಐಟಮ್ನ ನಾನು ಕೊಡಬೇಕಿತ್ತಲ್ವ, ಅದಕ್ಕೆ ಅಂತ ನಾನು ಗಾಡಿ ತಿರುಗಿಸ್ಬಿಟ್ಟು ಜಲ್ದಿ ಹೋದೆ ಗುರು. ಹೋಗ್ಬಿಟ್ಟು ಆ ಅಕ್ಕನಿಗೆ ಫೋನ್ ಮಾಡಿದೆ ಗುರು. ಫೋನ್ ಮಾಡಿದ್ರೆ ಅಲ್ಲಿ ಬಾ ಇಲ್ಲಿ ಬಾ ಅಂತ ಯಾವುದೋ ಶೋರೂಮ್ ಹೆಸರು ಹೇಳಿದ್ರು ಗುರು. ಶೋರೂಮ್ ಹೆಸರು ಹೇಳ್ಬಿಟ್ಟೆ. ಅದನ್ನ ಶೋರೂಮ್ ಎಲ್ಲೇ ಐತೆ ಇಲ್ಲಿ ಅಂತ ನೋಡಿದ್ರೆ ಸುಜುಕಿ ಕಂಪ್ನಿದು ಒಂದು ಶೋರೂಮ್ ಇತ್ತು ಅಲ್ಲಿ, ಟಾಟಾ ಮೋಟರ್ಸ್ ಅಂತ. ಅಲ್ಲಿ ಅಕ್ಕ ಬಿಲ್ಡಿಂಗ್ ಮೇಲೆ ಇದ್ದಾರೆ ನೋಡಿ ಫ್ರೆಂಡ್ಸ್, ಅಲ್ಲಿ ಕಾಣ್ತವ್ರ. ಝೂಮ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಬೇಷನ್ ಕೇಳಿದ್ರಲ್ಲ, ಒಂದು ವಾರದ ಹಿಂದೆನೇ ಫೋನ್ ಮಾಡಿ ನಮಗೆ ಇಷ್ಟು ಬೇಷನ್ ಬೇಕು ಅಂತ ಹೇಳಿದ್ರು ಫ್ರೆಂಡ್ಸ್ ಇವರು. ಅದಕ್ಕೆ ಅಂತ ಇವ್ರಿಗೋಸ್ಕರ ಗಟ್ಟಿಗಿರೋ ಬೇಷನ್ನ ಎತ್ಬಿಟ್ಟು ಕೊಟ್ಟೆ ಗುರು. 12 ಬೇಷನ್ ಇದ್ದೋ ಗುರು. ಅದಕ್ಕೆ 12 ಬೇಷನ್ ಕೊಟ್ಟಿದ್ಮೇಲೆ 4ಕ್ಕೆ ಹೂವು ಮಾರಕ್ಕೆ ಬೇಷನ್ ಪಾತ್ರೆ ಹಾಕ್ಕೊಳ್ಳೋ ಥರ ಬೇಕಿತ್ತು ಅಂದರು. ಅದಕ್ಕೂ 4 ಕೊಟ್ಟೆ ಗುರು. ಕ್ಲೀನಾಗಿ ನೋಡ್ತಾ ಇದ್ರು ಅಕ್ಕವರು, ಡ್ಯಾಮೇಜ್ ಐತೆ ಏನಂತ. ನೋಡ್ಕೊಳ್ಳಿ ಅಕ್ಕ, ಕ್ಲೀನಾಗಿರ್ತೈತೆ, ಆ ಥರ ಡ್ಯಾಮೇಜ್ ನಾವು ಕೊಡಲ್ಲ, ನಮಗೆ ವಾಪಸ್ ತಗೊಂತಾರೆ, ನಿಮ್ಗೆ ಕೊಟ್ಬಿಟ್ಟು ನಮ್ಗೆ ಲಾಭ ಏನೂ ಇಲ್ಲ ಅದರಲ್ಲಿ. ಅಷ್ಟರಲ್ಲೇ ಬಂದ್ಬಿಟ್ಟು ಅಕ್ಕ ಹೂವಿನ ಬುಟ್ಟಿ ಥರ ಚಿಕ್ಕವು ಬೇಕಾಗಿತ್ತಪ್ಪ ಅಂದರು. ಅಷ್ಟರಲ್ಲೇ ನಾನು ನೋಡ್ಬಿಟ್ಟು ಚಿಕ್ಕದು ಹೂವಿನ ಬುಟ್ಟಿ ಅಲ್ವಕ್ಕ ನಿಮಗೇನೆ ಅಂತ ಈ ಥರ ಬೇಷನ್ಗಳು ಅದ ನೋಡಕ್ಕ ಅಂತ ಚಿಕ್ಕದ್ದು ಒಂದು ತೋರಿಸ್ದೆ ಗುರು. ಅಂಥವು 4 ಕೊಡ್ರಿ ಅಂದರು. ನಮ್ಮ ಹುಡುಗನಿಗೆ ಹೇಳಿದೆ ಜಲ್ದಿ ಒಂಥರ 4 ಕಲರು 4 ಎತ್ಕೊಟ್ಟ ಗುರು ಅವನು. ನೋಡ್ತೀನಿ 2000 ಐಟಮ್ ಆಯಿತು ಗುರು. 2000 ಅಲ್ಲಿ 1000 ರೂಪಾಯಿನೇ ಕೊಟ್ಟರು ಅಕ್ಕವರು. ಪರಿಚಯ ಇರೋರಲ್ಲ, ಅದಕ್ಕೆ ಅಂತ 1000 ಮುಂದಿನ ವಾರ ಕೊಡ್ತೀನಿ ಅಂದರು. ಅದಕ್ಕೆ ಅಂತ ಇನ್ನು ಏನು ಬೇಕು ನೋಡಕ್ಕ ಅಂದರೆ ಅದಕ್ಕೆ ಅಣ್ಣ ಹಾಕೊಳ್ಳೋ ಬುಟ್ಟಿ ಒಂದು ತೊಗೊಂಡ್ರು ಬ್ರೋ. ಅಣ್ಣ ಹಾಕೊಳ್ಳೋ ಬುಟ್ಟಿ ತೊಗೊಂಡಿದ್ಮೇಲೆ ಅಕ್ಕ ಇನ್ನೂ 1000 ನಿನ್ನ ಮೇಲೆ ಐತೆ ನೋಡಕ್ಕ, ನೆಕ್ಸ್ಟ್ ವಾರ ಬಂದಿದ್ಮೇಲೆ ತಪ್ಪದೆ ಮರದೆ ಕೊಟ್ಬಿಡಿ ಅಕ್ಕ ಅಂತ ಹೇಳಿದೆ. ಇನ್ನೂ ಐಟಮ್ ಬೇಕಾಗಿತ್ತು ನಮಗೆ, ನೀವು ಇನ್ನೂ ಮುಂದಿನ ವಾರ ಬನ್ನಿ, 1000 ಜೊತೆಗೆ ಇನ್ನೂ ಐಟಮು ತೊಗೊತೀನಿ ನಾನು ಅಂತ ಅಲ್ಲಿಂದ ಮುಂದೆ ಕಳಿಸಿದ್ರು ಗುರು. ಅಲ್ಲಿ ಕೊಟ್ಬಿಟ್ಟು ಮುಂದೆ ಹೋಯ್ತೀನಿ, ರಾಮವಳ್ಳಿ ದಾಟ್ಬಿಟ್ಟು ಹೋಯ್ತೀನಿ. ಅಲ್ಲೊಂದು ಸೂಪರ್ ವ್ಯೂ ಕಾಣುತ್ತೆ ಗುರು. ನೋಡಿ ಯಾವ ಥರ ವ್ಯೂ ಐತೆ, ಸೂಪರಾಗಿ ಕಾಣುತ್ತೆ ಗುರು. ನಮ್ಮ ಟಾಟಾ ಐಸಿನ ಈ ಥರ ಕಾಣುತ್ತೆ, ಸುಮ್ಮನೆ ಮ್ಯಾಜಿಕ್ ಮಾಡ್ದಂಗೆ ಐತೆ ನೋಡಿ. ನೋಡಿದ್ರಲ್ವ, ಎಲ್ಲ ಊರು ಸುತ್ತಾಡ್ಬಿಟ್ಟು ಐಟಮ್ ಎಲ್ಲ ಖಾಲಿ ಮಾಡಿಕೊಂಡು ಜೋಡಿಸ್ಕೊಂಡು ರಾಮವಳ್ಳಿಯಲ್ಲಿ ಕಾಯ್ತಾ ಇದ್ದೆ ಫ್ರೆಂಡ್ಸ್. ಅಷ್ಟರಲ್ಲೇ ನಮ್ಮ ವೈಫು ಅಲ್ಲಿಂದ ಐಟಮ್ ತೊಗೊಂಡೋಗಿದ್ರು. ಅವ್ರು ಬರ್ತದೆ ಅಂತ ನೋಡಿದೆ, ಬಂದೇ ಬಿಟ್ಟರು. ಎಲ್ಲ ಐಟಮು ಖಾಲಿ ಮಾಡ್ಕೊಂಬಂದವ್ರೆ. ನನ್ನ ನೋಡಿ ಸ್ಮೈಲ್ ಮಾಡಿಬಿಟ್ರು ನಮ್ಮ ವೈಫು. ಏನಪ್ಪ ಈ ವಿಡಿಯೋನೇ ಮಾಡ್ತಾ ಇರ್ತಾನಲ್ಲ ಯಾವತ್ತಿದ್ರು ಅಂತ. ಈ 5 ಮಿನಿಟ್ ವಿಡಿಯೋನ ನೀವು ನೋಡಿದ್ದಕ್ಕೆ ನಮ್ಮ ಎಲ್ಲರ ಕಡೆಯಿಂದ ಒಂದು ಥ್ಯಾಂಕ್ಸ್ ಗುರು. ಸಿಗೋಣ ಹೊಸ ನ್ಯೂ ಬ್ಲಾಗಲ್ಲಿ. ನಮಸ್ಕಾರ.